ಗಡ್ಡೆ ಎಲ್ಲ ಐಸ್ ಕ್ರೀಮ್ ಆಗೈತೆ. ಐಸ್ ಕ್ರೀಮ್ ಅಲ್ಲ ಇದು, ನೀರು. ಈಗ ಚೆನ್ನಾಗಿ ಕಾಣ್ತೈತಿ. ಎಲ್ಲ ರೆಡಿ ಎಲ್ಲ ಆದ್ಮೇಲೆ ಎಲ್ಲರೂ, ನಾವು ಜಾಸ್ತಿ ಇರಲ್ಲ ಈ ಮನೇಲಿ, ಸೊ ಬಂದ್ಬಿಟ್ಟು ಇವಾಗೆಲ್ಲ ಮಾಡ್ಕೊತಾ ಇದೀವಿ. ಗುಡ್ ಮಾರ್ನಿಂಗ್. ಮುಖ ಎಲ್ಲ ಡಬ್ಬ ಥರ ಕಾಣಿಸ್ತಾ ಐತೆ. ಬೆಳಿಗ್ಗೆ ಎದ್ದಿದ್ದೀವಿ. ಟೈಮ್ ಇವಾಗ 7:30 8 ಗಂಟೆ ಮೇ ಬಿ. ಸೊ ಗೈಸ್, ಅದೇ ನಮ್ಮ ಬೆಟ್ಟ, ನಮ್ಮ ಊರಿನ, ಅಂದರೆ ನಮ್ಮ ಮನೆಗೆ ಎದ್ರ ಡೈರೆಕ್ಟಾಗಿ ಕಾಣಿಸುತ್ತೆ. ಈ ಬೆಟ್ಟ ಹತ್ತಿದ್ವಿ ಒಂದ್ಸಲಿ, ಬಟ್ ಇವಾಗ ಬೇಡ ಅಂತವ್ರೆ ನಮ್ಮ ಅಮ್ಮ ಹತ್ತೋದನ್ನ. ಆಷಾಢ ಗಾಳಿ ಬೇರೆ ಬೇಡ ಅಂತೆ. ಸೊ ನೋಡೋಣ, ಆದರೆ ಟ್ರೈ ಮಾಡೋಣ. ಇವಳು ನಮಗಿನ್ನ ಒಂದು ದಿವಸ ಮುಂಚೆನೇ ಬಂದಿದ್ಲು. ಇಲ್ಲ ನೋಡಿ, ಬಂದೇನು ಕಿತ್ತು ಗುಡ್ಡೆ ಹಾಕಿದೆ ಇಲ್ಲಿ. ಜೋರಾಗಿ ಮಾತಾಡೋ. ಹೊಸ ಫ್ರೆಂಡ್ಸ್ ಸಿಕ್ಕಿದ್ರಂತೆ. ಆಟ ಆಡ್ಕೊಂಡು ಎಂಜಾಯ್ ಮಾಡ್ತಾಳೆ ಫ್ರೆಂಡ್ಸ್ ಜೊತೆ. ಫುಲ್ ಒಂದು ಬಟ್ಟೆ ತಂದ್ಕೊಂಡಿಲ್ಲ, ಏನೂ ಇಲ್ಲ, ಸುಮ್ಮನೆ ಬರೀ ಕೈಯಲ್ಲಿ ಆಡಿಸ್ಕೊಂಬಿಟ್ಟು ನಮ್ಮ ಆಂಟಿ ಜೊತೆ ಬಂದುಬಿಟ್ಲು. ಈಗ ನಾವೆಲ್ಲ ಒತ್ಕೊಬಂದಿದ್ದೀವಿ ಪಾಪ ಮಹಾರಾಣಿಗೆ. ಈಗ ಮನೆಗೆ ಹೋಗ್ತಾ ಇದ್ದೀವಿ. ಪಲಾವ್ ರೆಡಿ ಮಾಡ್ತಿದ್ದಾರೆ. ಇಲ್ಲಿ ಹೂವು ಕಟ್ತಾ ಇದ್ದಾರೆ. ಹೂವನ ಆಮೇಲೆ ಸಿಗ್ತೀವಿ. ಪಲಾವ್ ಎಲ್ಲರೂ ತಿಂತಾ ಇದ್ದೀವಿ. ಅಲ್ಲಿ ಹೂವು ಕಟ್ತವ್ರೆ. ಕಡುಬು ಇಲ್ಲಿ ಕಳಸ ರೆಡಿ ಮಾಡಿದ್ದಾರೆ. ಹಂಗದಾರ ತಾನೆ, ಹಂಗದಾರ ಎಲ್ಲ ಕಟ್ಟಿ ಬೇವಿನ ಸೊಪ್ಪ ಸುತ್ತಿ ಎಲೆ ಇಕ್ಕಿ, ಮಾವಿನ ಎಲೆ ಇಕ್ಕಿ, ಕಾಯಿಗೆ ಅರ್ಶಿನ ಕುಂಕುಮ ಇಟ್ಟು ಡೆಕೋರೇಷನ್ ಮಾಡ್ತವ್ರೆ. ಅದಕ್ಕೆ ಇದನ್ನ ಈ ಕಡೆ ಈ ಥರ ಕಳಸ ರೆಡಿ ಮಾಡಿ ದೇವರಿಗೆ. ಇಲ್ಲಿ ನಾವು ಜಾಸ್ತಿ ಇರಲ್ಲ ಈ ಮನೇಲಿ, ಸೊ ಬಂದ್ಬಿಟ್ಟು ಇವಾಗೆಲ್ಲ ಮಾಡ್ಕೊತಾ ಇದ್ದೀವಿ. ಇವರೇ, ಯಾರನ್ನ ತೋರಿಸಲ್ಲ ಸದ್ಯಕ್ಕೆ. ಎಲ್ಲ ರೆಡಿ ಎಲ್ಲ ಆದಮೇಲೆ ಎಲ್ಲರೂ ಹೇಗೆ ಕಾಣ್ತವ್ರೆ ಅಂತ ಅಲ್ಲೇ ಒಟ್ಟಿಗೆ ವಿಡಿಯೋ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್.
ಯಾವಾಗ ನೋಡಿದ್ರು ಕೋಲ್ಡು. ಯಪ್ಪ ಕುಡಿಯೋಕೆ ಆಗ್ತಾ ಇಲ್ಲ. ನಾವು ವ್ಲಾಗ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ, ಅದು ಅರ್ಧಂಬರ್ಧ ಎಲ್ಲ ನಮ್ಮನ್ನೇ ನೋಡ್ತವ್ರೆ. ನಾವು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಸ್ವಲ್ಪ ದೂರ, ಅರ್ಧ ದೂರಕ್ಕೆ ಬಂದಿದ್ದೀವಿ. ಈಗ ಏನ ತಿನ್ಕೊಂಡು ಬಸ್ ಸ್ಟ್ಯಾಂಡಲ್ಲಿ ಹೋಗಬೇಕು. ಇವ್ರಿಗೂ ಹೊಟ್ಟೆ ಹಸಿತಿದೆ, ಅದಕ್ಕೆ ನಾವು ಮನೆಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಏನು ತಿಂತೀವಿ ಅಂತ ತೋರಿಸ್ತೀನಿ. ಇಲ್ಲೇನು ಸಿಗಲ್ಲ ಅನಿಸುತ್ತೆ ಅಷ್ಟಾಗಿ. ಏನು ತಿಂತೀವೋ ಅದು. ಖಾಲಿ ರೋಡು. ಅಪ್ಪ, ಇದು ನನ್ನ ಸೀರೆ, ಇದು ಅವರ ಫಾರ್ಮಲ್ಸ್. ಯಪ್ಪ ಹೆವಿ ಸುಸ್ತಾಗೋಯ್ತು. ಬಿಸಿಲು ಇವಾಗ ನೋಡಿ, ಬಿಸಿಲೇ ಇಲ್ಲ. ಶೆಕೆ ಈ ಊರಲ್ಲಿ, ಅದು ಬೆಟ್ಟಗಳು ಇದೆಯಲ್ಲ ಹಾಗಾಗಿ. ನಮ್ಮ ಹೊಸಕೋಟೆಯ ಬಸ್ ಸ್ಟ್ಯಾಂಡ್ ನಾಟ್ ಬಿಗ್. ಸ್ವಲ್ಪ ಮುಂದೆ ಹೋದರೆ ನೀಟಾಗಿ ಕಾಣುತ್ತೆ, ಬಟ್ ನಾನು ಇಲ್ಲಿಂದ ಮಾಡ್ತಾ ಇದ್ದೀನಿ ಅಷ್ಟೇ. ನಾವು ಇವಾಗ ಚಿಕ್ಕ ಮಗು ಎಷ್ಟು ಚೆನ್ನಾಗಿ ಐಸ್ ಕ್ರೀಮ್ ತಿನ್ಕೊಂಡು ನನಗೆ ಕೊಡಿಸ್ದೆ ಅನ್ನೋಕ್ಕಾಗುತ್ತಾ? ಇಲ್ಲಿ ಇದೆ ನನಗೆ. ಈಗ ಮಸಾಲೆ ತಿಂದು ಟೇಸ್ಟ್ ಅಷ್ಟು ಇಷ್ಟ ಆಗಲಿಲ್ಲ. ಸೊ ಒಂದು ಐಸ್ ಕ್ರೀಮ್ ತಿನ್ಕೊಂಡು ಹೋಗ್ತಾ ಇದ್ದೀವಿ ಮನೆ ಕಡೆ. ಏನು ಮನೆ? ಹೌದು, ಗಡ್ಡೆ ಎಲ್ಲ ಐಸ್ ಕ್ರೀಮ್ ಆಗೈತೆ. ಐಸ್ ಕ್ರೀಮ್ ಅಲ್ಲ, ಇದು ನೀರು. ಸೊ ಮನೆಗೆ ಹೋಗಿ ಸಿಗ್ತೀವಿ. ಬಾಯ್.